ಇನ್ನೂ 10 ಲಕ್ಷ ದುಡ್ಡು ಐತೆ ಅಂತಾಳಲ್ಲ. ಹಾಂ, ಎಲ್ಲಿ ಇಟ್ಕೊಂಡಿರ್ಬೇಕು 10 ಲಕ್ಷ ರೂಪಾಯಿ ದುಡ್ಡ ಇವಳು? ಹಾಂ, 10 ಲಕ್ಷ ಐತೆ ಅಂತ ಹೇಳ್ತಾಳೆ. ಇಲ್ಲ, ಇದನ್ನೇನ ಮಾಡಿ ನಾನು ಇಸ್ಕೋಬೇಕು. ನನ್ನ ಮಗನ ಸಂಬಳನೂ ಕೊಡ್ದಂಗೆ ಮಾಡಿಳು. 10 ಲಕ್ಷ ದುಡ್ಡಾದರೂ ಇಸ್ಕೋಬೇಕು. ಸಂಬಳನೂ ಕೊಡ್ದಂಗೆ ಮಾಡಿಳು. ಏನು ಸಂಬಳದಾಳು? ಏನು ಇವಳೇನು ಮಸ್ತಾಗಿ 35-40 ಸಾವಿರ ಸಂಬಳ ತಗೊಂತಾರೆ. ಗಂಡ ಹೆಂಡತಿ ಇಬ್ಬರು ಸೇರಿ 70-80 ಸಾವಿರ ದುಡಿತಾರೆ. 10 ಲಕ್ಷ ಕೊಡ್ಲಾಳು. 3 ಲಕ್ಷ ಕೊಟ್ಟು ಲೀಜಿಗೆ ಹಾಕ್ಸ್ಕೊಂಡವಳಲ್ಲ. ನಮ್ಮ ಕೈ ಕೊಟ್ಟು ಇಸ್ಕೊಂಬನ ಎಲ್ಲನ. ಹಾಂ, ನಮ್ಮ ಅತ್ತೆ ಬಿಡಿ ಮನೆ ಯಜಮಾನಿ ಎಲ್ಲ ಕೊಡಬೇಕು ಅಂಬೋದೇನಿಲ್ಲ. ನನಗೆ ಇನ್ನು ನಾವಿದ್ದಂಗೆ ದೊಡ್ಡವರು ಅವರೆಲ್ಲ ಇಕ್ಕೊಂಡು ಅದು ಹೆಂಗೆ ವ್ಯವಹಾರ ಮಾಡ್ತಾರೆ? ಇನ್ನು 10 ಲಕ್ಷ ದುಡ್ಡು ಐತಿ ಅಂತಾಳೆ. ಅಂದರೆ ಮದುವೆಗಿನ ಮುಂಚೆಗಿಂದಲೂ ಸೆನ ಕುಡಿಕೊಂಡವಳಂತಿ. ಮದುವೆಗಿನ ಮುಂದಾಗಿಂದಲೂ ಎಲ್ಲ ಇಕ್ಕೊಂಡವಳಂತಿ. ಸಂಬಳದ ದುಡ್ಡು ಎಲ್ಲನ ಅದು ಇದು ಮಸ್ತ್ ಇಕ್ಕೊಂಡವಳಂತಿ. ಅಪ್ಪ ಇರಮ್ಮ ಇಂಥಗಳದೆಲ್ಲ ಇಸ್ಕೊಂಡು ಇಕ್ಕೊಂಡವಳಂತೆ. ಭಾರಿ ಬುದ್ಧಿವಂತಿ ಅಂತ ಇವಳು. ಭಾರಿ ಬುದ್ಧಿವಂತಿ ರಾಣಿ ಅಂತೇಳಿ ಅವ್ರ ಊರಾಗೆಲ್ಲ ಹೇಳ್ತಿದ್ರು. ಯಾರ್ಯಾರನ ಎಲ್ಲ ಮಸ್ತಾಗೆ ದುಡ್ಡು ಇಕ್ಕೊಂಡವಳೆ ಅಂತೇಳಿ ಎಲ್ಲ ಹೇಳ್ತಿದ್ಲು. ಇಲ್ಲ, ಇದನ್ನೇನ ಮಾಡಿ ದುಡ್ಡು ನಾವು ತಕ್ಕಂತೀವಿ, ಬಿಡಲ್ಲ. ಅದ್ರಾಗ ಒಂದು ಅರ್ಧ ಆದ್ರೂ ನಾವು ಹೆಂಗಾದ್ರೂ ಮಾಡಿ ಎಗರಿಸ್ತೀನಿ. ಇಸ್ಕೊಂತೀನಿ, ನಾನು ಬಿಡಲ್ಲ. ಏನಾನ ಮಾಡ್ಬೇಕಲ್ಲ, ಏನು ಮಾಡೋಣ? ಅಕೌಂಟ್ ಬುಕ್ ತಗೊಂಡು ಚೆಕ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಅಕೌಂಟ್ನಾಗ ಏಟೈತಿ ಅಂತ. ಏನತ್ತೆ ಏನೋ ಯೋಚನೆ ಮಾಡ್ತಾ ಇದೆಯಾ? ಅಲ್ಲ ಕಣತೆ, ಎಲ್ಲ ಮನೆಗೆ ಎಲ್ಲ ತಗೊಂಬಂದವಳೆ. ಇವತ್ತು ಯಾತ ಫ್ರಿಡ್ಜ್ ಯಾತ ತಗೊಂಬತ್ತೀವಿ ಅಂತೇಳಿ ಮಾತಾಡ್ದಂಗಿತ್ತು. ಫ್ರಿಡ್ಜ್ ತಗೊಂಬತ್ತೀವಿ ಎಲ್ಲನ ಅಂತೇಳಿ. ಅಯ್ಯೋ, ಮನೆಗೆ ಎಲ್ಲ ಜೋಡಿಸ್ಕೊಂಡವಳಂತೆ. ಎಲ್ಲ ಎಂತೆಂಥ ಪಾತ್ರೆಗಳಂತೆ ಎಲ್ಲ ತಗೊಂಬಂದಿರೋದು. ಎಲ್ಲ ಚೆನ್ನಾಗಿರೋವೆಲ್ಲ ಅಂಗಡಿಗೆ ಎಲ್ಲ ಕ್ವಾಲಿಟಿ ಇರೋ ತಗೊಂಡವಳಂತೆ. ನಮ್ಮಂಗೆ ಎಲ್ಲ ಅಂತಿಂತ ತಗೊಂಡಿಲ್ಲ. ಎಲ್ಲ ಚೆನ್ನಾಗಿ ದಪ್ಪ ಇರೋ ಅಂಥವು ಎಲ್ಲ ಕುಕ್ಕರ್ಗಳು ಎಲ್ಲ ಒಳ್ಳೊಳ್ಳೆ ಪ್ರೆಸ್ಟೀಜ್ ಕುಕ್ಕರು ಎಲ್ಲ ತಗೊಂಬಂದವಳಂತೆ ಕಣತೆ ಅವಳು. ತೊಂದವಳೆ. ನಾನು ಹೋಗಿದ್ನಲ್ಲ ನಿನ್ನೆ ಸಹ ನೋಡಿದೆ. ತಗೊಂಬಂದವಳೆ, ಎಲ್ಲ ತಗೊಂಬಂದವಳೆ. ಎಂತೆಂಥ ಕುಕ್ಕರ್ಗಳು, ಹೊಸ ಲೋಟ ಎಲ್ಲ ತಗೊಂಬಂದವಳೆ. ಬಿಡು, ಹೆಂಗ ನಿಮ್ಗೇನು ಐದವಲ್ಲ, ಏನು ಪಾತ್ರೆ ಸಾಮಾನಿಂದ ಏನು ಲೆಕ್ಕ. ಇವಾಗ ಫಸ್ಟು ದುಡ್ಡಿನ ಲೆಕ್ಕ. ದುಡ್ಡು ಏನಾನ ಮಾಡಿ 10 ಲಕ್ಷ ದುಡ್ಡು ಇಕ್ಕೊಂಡವಳಂತೆ. ಅದ್ರಾಗ ನಾವು ದುಡ್ಡು ಏನಾನ ಮಾಡಿ ಅದನ್ನ ಇಸ್ಕೋಬೇಕು. ಅಯ್ಯೋ, ಕೇಳಕ್ಕೆ ಹೋದ್ರೆ ಕೊಡಲ್ಲ ಕಣತೆ. ಕೇಳಿದ್ರೆ ಕೊಡಲ್ಲ ಅವಳು. ಇಲ್ಲ, ನಾನು ಹೆಂಗಾದ್ರೂ ಮಾಡಿ ತಗೋಬತ್ತೇನು, ಬಿಡಲ್ಲ. 10 ಲಕ್ಷ ದುಡ್ಡು ಇಲ್ಲ ಅಕೌಂಟ್ನಾಗೆ ಇಟ್ಕೊಂಡಿರ್ತಾಳೆ ಅನಿಸುತ್ತೆ. ಏನಾದರೂ ಒಂದು ಮಾಡಬೇಕಲ್ಲ. ಒಳ್ಳೆ ಐಡಿಯಾ ಕೊಡು. ಒಳ್ಳೆ ಐಡಿಯಾ ಮಾಡಿ ಹೇಳ್ತೀನಿ. ಆ ಐಡಿಯಾ ಮಾಡಿ ಏನಾದರೂ ಮಾಡೋ ದುಡ್ಡು ಎದುರಿಸ್ಬೇಕು. ಇನ್ನು 10 ಲಕ್ಷನಂತ ದುಡ್ಡು ಐತೆ ಅಂತಾಳಲ್ಲ. 3 ಲಕ್ಷ ಕೊಟ್ಟು ಲೀಜಿಗೆ ಹಾಕ್ಕೊಂಡವಳ. ನಮ್ಮ ಮದುವೆಗಿನ ಮುಂಚೆ ಯಾರು ಎಷ್ಟೆಷ್ಟೊಂದು ದುಡ್ಡೆಲ್ಲ ಉಳಿಸ್ಕೊಂತಾರೆ. ಭಾರಿ ಬುದ್ಧಿವಂತೆ ಕಣೆ ಅವಳು. ಅಲ್ಲ, ಬುದ್ಧಿವಂತರಾಗಲಿ, ನಮ್ಮ ಮಕ್ಕಳು ಸೊಸೆಯರು ಬುದ್ಧಿವಂತರಾಗ್ತಾರೆ. ನಮ್ಮ ಕೈ ಕೊಡಬೇಕು. ದೊಡ್ಡವರಿದ್ದಂಗೆ, ಹಿರಿಯರಿದ್ದಂಗೆ, ಯಜಮಾನ್ರಿದ್ದಂಗೆ ಅವರ ಯಜಮಾನಿಕೆ ಮಾಡೋದು ತಪ್ಪು. ನಾವು ಇದ್ದೀವಿ ನಮ್ಮ ಮನೆಯಾಗೆ. ನಾನು ಯಾವತ್ತೂ ನನ್ನ ಗಂಡನೇ ಆಗಲಿ ಎಷ್ಟೇನೋ ದುಡಿಲಿ ಎಲ್ಲ ನನ್ನ ಕೈಗೆ ತಂದು ಕೊಡ್ತಿದ್ದು. ಎಲ್ಲ ನನ್ನ ಕೈಗೆ ತಂದು ಕೊಡೋರು ಅಂದಮೇಲೆ ನಮ್ಮದೇ ವ್ಯವಹಾರ ಇರಬೇಕು. ಅವರು ಇವಾಗ ನೋಡಿ, ನೀನೇ ಆಗಲಿ ಅಂಗಡಿ ವ್ಯಾಪಾರ ಆಗಿರೋದೆಲ್ಲ ಕೊಡ್ತೀಯ. ಹಾಗೆ ಯಜಮಾನಿಕೆ ಮಾಡ್ಬೇಕು ನಾವು. ಯಜಮಾನಿಕೆ ಈಗ ನನ್ನ ಮಗ ಸೊಸೆ ಬಿಡು ಬುದ್ಧಿವಂತರಾಗ್ಯವ್ರೆ ಎಂಬ ನಮಗೂ ಖುಷಿ ಇರುತ್ತೆ. ಆದರೆ ನಮ್ಮ ಕೈಗೆ ಯಜಮಾನಿಕೆ ಕೊಡಬೇಕು. ಅವರೇ ಮಾಡೋಕೆ ಹೋದರೆ ಬಂದಿನ ಒಂದು ತಿಂದಾಗಿಲ್ಲ ನನ್ನ ಮಗನ ಸಂಬಳ ಕೊಡಬೇಡ ಅಂತ ನಿಲ್ಲಿಸಿದ್ಲು. ಹಿಂಗೆಲ್ಲ ಮಾಡಿದ್ರೆ ಎಷ್ಟು ಬೇಜಾರಾಗಕ್ಕಿಲ್ಲ ಹೇಳ. ಮತ್ತು ಏನಾದರೂ ಒಂದು ತಲೆ ಓಡಿಸತ್ತೆ. ಏನು ಮಾಡ್ಬೋದು ಅಂತ ತಲೆ ಓಡಿಸು. ಏನಾಗುತ್ತೆ, ಏನು ಮಾಡ್ಬೋದು, ಏನು ಮಾಡಿದ್ರೆ ಚೆನ್ನಾಗೆ ಅಂತ ಏನಿಲ್ಲ ಹತ್ರ ಕೇಳ್ತೀನಿ. ಮತ್ತೆ ಬಾಯಿಲಿ ಹೇಳತ್ತೆ. ಹೇಳು, ಕಿವಿಗೆ ಕೇಳು. ಈಗ ಸದ್ಯಕ್ಕೆ ಎಲ್ಲ ಕೆಲಸ ವರ್ಕೌಟ್ ಆಗೋವರೆಗೂ ಯಾರ ತಗ ಹೇಳ್ಕೊಬೇಡ. ನನಗೂ ನಿನಗೆ ಇಬ್ಬರಿಗೆ ಗೊತ್ತಿರಬೇಕು ಈ ವಿಷಯ, ಸರಿನಾ? ಇಬ್ಬರಳಿಗೆ ಗೊತ್ತಿರಬೇಕು, ಯಾರಿಗೂ ಗೊತ್ತಾಗೋದು ಬೇಡ. ಹೇಳು. ಸರಿಯತ್ತೆ, ಆದಷ್ಟು ಟ್ರೈ ಮಾಡ್ತೀನಿ. ಅದೆಲ್ಲ ನನಗೆ ಗೊತ್ತು. ಅದೆಲ್ಲ ಏನು ಡೀಟೇಲ್ಸ್ ಇದ್ರೂ ನನಗೆ ಗೊತ್ತೈತೆ. ಮಾಡ್ತೀನಿ. ಮಾಡೋಣ, ಹೇಳು. ಆ ಪ್ಲಾನು ವರ್ಕೌಟ್ ಆಗುತ್ತೆ. ಮಾಡೋಣ. ಸರಿ ಆಯಿತು. ಈಗ ನಿನಗೆ ಗೊತ್ತಲ್ಲ ಅದೆಲ್ಲನ, ಎಲ್ಲ ಗೊತ್ತು ಕಾಣತ್ತೆ ನನಗೆ. ಅದು ಏನು ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ. ನಾನು ಮಾಡ್ತೀನಿ, ಸರಿನಾ? ಈ ವಿಷಯ ಯಾರ ತಗೋ ಹೇಳ್ಕೊಂಬಕ್ಕೆ ಹೋಗ್ಬೇಡ. ಸರಿ ಆಯ್ತು, ಹೇಳು. ನಮ್ಮ ಮನೆ ಮೂವರಿಗೆ ಗೊತ್ತಾಗಬೇಕು. ನಿಮ್ಮ ಮಾಮಗೂ ಹೇಳ್ಬೇಡ. ನಿಮ್ಮ ಮಾಮ ಬೈತೈತೆ. ಇಂಥವೆಲ್ಲ ಯಾಕೆ ಮಾಡ್ತೀರಾ ಹಿಂಗೆ ಅಂತ ನಿಮ್ಮ ಮಾಮ ಬೈತೈತೆ. ನಿಮ್ಮ ಮಾಮ ಅದೇ ಕೆಲ್ಸಕ್ಕೆ ಹೋಗುತ್ತೆ, ಇರಲ್ಲ. ಹೇಳು, ಅದೇನು ಗೊತ್ತಾಗಲ್ಲ. ಒಟ್ಟಲ್ಲಿ ಯಾರಿಗೂ ಹೇಳೋದು ಬೇಡ. ಸರಿ ಆಯ್ತೈತೆ, ನಾನೇನು ಯಾರಿಗೂ ಹೇಳಲ್ಲ. ಇವ್ರಿಗೆ ಹೇಳು, ಈ ಅಪ್ಪನಿಗೆ ಅಷ್ಟೇ. ಅಪ್ಪ ನೋಡಿ, ನನ್ನ ತಾಗ ಹೇಳಿಲ್ಲ ಅಂತ ತಿರುಗಿ ಸಿಟ್ಟು ಮಾಡ್ಕೊಂಬತ್ತೆ. ನನ್ನ ತಾಗ ಹೇಳಿಲ್ವಲ್ಲ, ನನಗೆ ಹೇಳಿಲ್ವಲ್ಲ ಈ ವಿಷಯ ಅಂತ ಸಿಟ್ಟು ಮಾಡ್ಕೊಂಬತ್ತೆ. ಸರಿ ಆಯ್ತು, ಹೇಳು. ಸರಿ ಆಯ್ತು ಹೇಳತ್ತೆ. ಆದಷ್ಟು ಬೇಗ ಹಂಗೆ ಮಾಡಿಬಿಡೋಣ. ಪಾಪ ಇಲ್ಲಿ ಬಾಯಲ್ಲಿ ನಿಂತಾಗೆ ಅಂತ ಮಾತಾಡಬೇಕು. ಅವಳು ಇನ್ನೂ 10 ಲಕ್ಷ ದುಡ್ಡು ಇಕ್ಕೊಂಡಾಳಂತ ಪಾಪ. ಅಲ್ಲ, ನಮ್ಮ ಕೈಗೆ ತಂದು ಕೊಡೋದು ಬೇಡವೇನಪ್ಪ. ಅಲ್ಲ ನೋಡಿ, ಅವಳು ಹೆಂಗೆ ಇದು ಮಾಡ್ತಾಳೆ. ಇನ್ನೂ 10 ಲಕ್ಷ ಐತೆ ಅಂತಾಳೆ. ಅಲ್ಲ, 3 ಲಕ್ಷ ಕೊಟ್ಟು ಅವಳು ಲೀಸ್ಗೆ ಹಾಕ್ಸ್ಕೊಂಬ್ಲಿ. ಅತ್ತೆ ಹಿಂಗೆ ನಾವು ಕೊಡ್ತೀವಿ ಕಾಣತ್ತೆ. ನಮ್ಮ ಕೈ ಕೊಟ್ಟಿಸ್ಕೊಂಡ್ರೆ ನಮಗೆ ಬಿಡಪ್ಪ, ನಮ್ಮ ಕೈ ಕೊಟ್ಟಿದ್ರು ಅಮ್ಮಂಗಾಗುತ್ತೆ. ಅದೆಷ್ಟೇ ದುಡಿಲಿ, ಅವ್ರು ಎಷ್ಟೇ ಮಾಡಲೇಳು, ನಮ್ಮ ಕೈ ಕೊಟ್ಟಿಸ್ಕೋಬೇಕು. ಇಲ್ಲ, ನಮ್ಮ ಕೈ ಕೊಟ್ಟಿಸ್ಕೊಂಡ್ರಲ್ಲಪ್ಪ ಹೆಂಗೋ ಅಂತೇಳಿ ನಮಗೂ ಎಷ್ಟೋ ಸ್ವಲ್ಪ ಸಮಾಧಾನ ಆದಂಗೆ ಆಗುತ್ತೆ.
ಹ್ಞೂ ನೋಡಮ್ಮ, 3 ಲಕ್ಷ ಅಂತಂದ್ರೆ ಏನಾಯಿತು? ಅದಕ್ಕೆ ರೀ ನಾನು ನಮ್ಮ ಅತ್ತೆ ಈ ರೀತಿ ಪ್ಲ್ಯಾನ್ ಮಾಡಿದ್ದೀವಿ. ಬನ್ನಿರಿ ಇಲ್ಲಿ ಹೇಳ್ತೀನಿ, ಕಿವಿ ಹತ್ರ ಹೇಳ್ತೀನಿ. ಮೊದಲೇ ಗೋಡೆಗೆಲ್ಲ ಕಿವಿ ಎಲ್ಲ ಇರ್ತವೆ ಇಲ್ಲಿ, ಆಮೇಲೆ ಯಾರಾದರೂ ಕೇಳಿಸ್ಕೊಬಿಟ್ರೆ ಯಾಕೆ ಬೇಕು, ಬನ್ನಿರಿ ಇಲ್ಲಿ ಈ ರೀತಿ ಪ್ಲ್ಯಾನ್ ಮಾಡಿದ್ದೀವಿ ನಾನು ನಮ್ಮ ಅತ್ತೆ. ಹೌದೇನು? ಆಗುತ್ತಾ? ಆಗುತ್ತೆ, ಮಾಡಬೇಕು, ಆಗುತ್ತೆ, ಎಲ್ಲ ಆಗುತ್ತೆ. ಅದೇನು ಮಾಡಬೇಕು ಅದನ್ನ ಮಾಡಿ ತೋರಿಸ್ಬೇಕಷ್ಟೇ. ಸುಮ್ಮನೆ ಈಗ ನಾವು ಸುಮ್ಮನೆ ಯಾವುದೂ ಆಗಲ್ಲ ಮಾಡಲಿಲ್ಲ ಅಂತಂದರೆ, ಯಾವುದೇ ಆಗಲಿ ಮಾಡಿದ್ರೆ ಆಗೋದು. ನಾನೆಲ್ಲ ಮಾಡ್ತೀನಿ ಬಿಡ್ರಿ, ನನಗೇನು ಮಾಡಬೇಕಂತ ಚೆನ್ನಾಗಿ ಗೊತ್ತೈತೆ. ನಮ್ಮ ಮುತ್ತಿಗೆ ಸ್ವಲ್ಪ ಐಡಿಯಾ ಕೊಟ್ಬಿಟ್ರೆ ಸಾಕು ಕಣೋ. ಅವಳು ನನ್ನ ಥರ ಎಲ್ಲದ್ರಾಗೂ ನಾನು ಹಂಗೆ ನನ್ನ ತಮ್ಮನ ಮಗಳು ಇವತ್ತು ನೋಡು, ಅದಕ್ಕೆ ಮತ್ತು ಅವಳು ಹೊಂದ್ಕೊಂಬಲ್ಲ. ಇವತ್ತು ನಮ್ಮ ಮುತ್ತೆ ನನಗೆ ಯಾಕೆ ಹೊಂದ್ಕೊಂತಾಳೆ ಹೇಳು? ನನ್ನ ತಮ್ಮನ ಮಗಳು ಆಗಿರೋದಕ್ಕೆ ನನಗೆ ಹೊಂದ್ಕೊಂಬೋದಿಲ್ಲ ಅಂತಂದಿದ್ರೆ ಹೊಂದ್ಕೊಂತಾ ಇರಲಿಲ್ಲ. ನೀನು ಅವಳು ನನ್ನ ಥರ ಕಣ, ಎಲ್ಲದಕ್ಕೂ ನನ್ನ ಥರ. ಅವಳು ಹಿಂಗೆ ಅಂತಂದರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ. ಅದೇ ಮತ್ತೆ. ಸರಿ ಆಯಿತು, ಏನಾದರೂ ಮಾಡಿರಿ ಒಟ್ಟಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿರಿ. ಮತ್ತೇನಾದ್ರೂ ಸಮಸ್ಯೆ ಮಾಡ್ಕೋಬೇಡ್ರಿ. ಸಮಸ್ಯೆ ಆಗಬಾರ್ದು ಅಷ್ಟೇ. ಸಮಸ್ಯೆ ಆಗಲಿಲ್ಲ ಅಂತಂದರೆ ಏನೋ ಅನ್ಸಲ್ಲ. ಆಮೇಲೆ ಏನಾದರೂ ಸಮಸ್ಯೆ ಆಗ್ಬಿಟ್ಟಿತ್ತು ಅಂತಂದರೆ ಅಯ್ಯೋ ಯಾಕಾಯ್ತು ಹಿಂಗಾದ್ರು ಹೇಳೋ ಆ ಥರ ಯೋಚನೆ ಆದಂಗೆ ಆಗುತ್ತೆ. ಯಾಕೆ ಹಿಂಗಾಯ್ತು ಏನು ಅಂತ ಬರೀ ಅದನ್ನೇ ಯೋಚನೆ ಮಾಡೋಂಗಾಗುತ್ತೆ. ಅಯ್ಯೋ ಹಂಗೆಲ್ಲ ಏನಾಗಲ್ಲ, ಸುಮ್ಕಿರಪ್ಪ. ನಮಗೆಲ್ಲ ಗೊತ್ತೈತೆ. ನನ್ನ ಸೊಸೆ ಇದ್ದಾಳಲ್ಲ, ಅವಳಿಗೆ ಹೆಂಗೆ ಮಾಡಬೇಕು ಅಂಬ ಚೆನ್ನಾಗಿ ಗೊತ್ತೈತೆ. ಭಾಳ ಐಡಿಯಾ ಐತೆ ಕಣ ಅವಳಿಗೆ ಹೆಂಗೆ ಮಾಡಬೇಕು ಅನ್ನೋ ಚೆನ್ನಾಗಿ ಗೊತ್ತೈತೆ. ಹುಷಾರವಾಗ ಮಾಡಬೇಕಷ್ಟೇ. ಏನು ಮಾಡಿದ್ರೂ ಸ್ವಲ್ಪ ನಾವು ಫಾಸ್ಟ್ ಇರಬೇಕು. ನಾವೇನು ಕೆಲಸ ಮಾಡಿದ್ವಿ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾವೇನು ಕೆಲಸ ಆಗಿ ಪಟ್ಟಮ್ಮಂಗೆ ಕೆಲಸ ಮುಗಿಸ್ಕೊಂಬರಂಗೆ ಮಾಡ್ಬೇಕು ಅಷ್ಟೇ. ಈಗ ನಾವು ಸುಮ್ಮನೆ ನಿಧಾನ ಮಾಡೋಕ್ಕೋದ್ರೆ ಅಲ್ಲಿ ಏನಾಗುತ್ತೋ ಏನೋ ಅನ್ನಂಗೆ ಆಗುತ್ತೆ. ಅದಕ್ಕೆ ಒಟ್ಟಲ್ಲಿ ನಾವು ಏನು ಮಾಡ್ಬೇಕು ಅದನ್ನ ಮಾಡಿ ಮುಗಿಸ್ಬೇಕಷ್ಟೇ. ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬಾರ್ದು. ಸರಿ ಆಯಿತು, ಹೆಂಗೋ ಮಾಡಿರಿ. ಹಂಗಾದ್ರೆ ಅಷ್ಟೊಂದು ದುಡ್ಡು ಇಟ್ಕೊಂಡಳೆ ಅಮ್ಮ ಅವಳು. ನೋಡೋಕ್ಕೆ ಏನು ತಿಳುವಳಿಕೆ ಇಲ್ದವಳು ಇದ್ದಂಗೆ ಇದ್ದಾಳೆ. ನನ್ನ ತಮ್ಮನಿಗಿನ್ನ ಜಾಸ್ತಿನೇ ವಯಸ್ಸು ಹೋಗಿರೋ ಥರ ಕಾಣಿಸ್ತಾಳೆ. ಅಷ್ಟೊಂದು ದುಡ್ಡು ಮಾಡ್ಕೊಂಡವಳ. ನೋಡಪ್ಪ ಎಂಥ ಬುದ್ಧಿ ಇರ್ಬೋದು. ಹ್ಞೂನಪ್ಪ, ಮದುವೆಗಿನ ಮುಂಚೆಗಿಂದನೂ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಅವಳು. 35-40 ಸಾವಿರ ಸಂಬಳ ದುಡಿತಾಳೆ ಅಂತಂದರೆ ಇಕ್ಕಂದ ಏನು? ಮದುವೆಗಿಂದಲೂ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಅವಳು. ಅವಳಿಗೆ ಮದುವೆ ಆಗಿಲ್ಲ ಅಷ್ಟೇ, ಜಾಸ್ತಿ ದಿವಸ ಆಯಿತು. ಮಸ್ತ ದುಡ್ಡು ಇಟ್ಕೊಂಡು 10 ಲಕ್ಷ ಆಯ್ತಂತ. ಇನ್ನೂ 3 ಲಕ್ಷ ಕೊಟ್ಟು ಲೀಸಿಗೆ ಹಾಕ್ಸ್ಕೊಂಡ್ರವಳೆ ಅಂದಮೇಲೆ ಇನ್ನೂ 10 ಲಕ್ಷ ದುಡ್ಡು ಐತೇನಂತಾಗೆ. ನೀನು ಏನು ಹೇಳೋದು ಅಂತ ನನ್ನ ಮೇಲೆ ಜೋರು ಮಾಡ್ತಾಳೆ. ಅದಕ್ಕೇನೆ ಅವಳಿಗೆ ಸರಿಯಾಗಿ ಮಾಡಿ ತೋರಿಸ್ಬೇಕು ಅಂತಲೇ ನಾನು. ಸರಿ 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 ಆಯಿತು. ಹಂಗೆ ಹೇಳಿದ್ಲೆ 10 ಲಕ್ಷ ದುಡ್ಡು ಐತೆ ಅಂತ ಹೇಳಿದ್ಲೆ. ಯಪ್ಪ ನೋಡಪ್ಪ, ಅದಕ್ಕೆ ಕಣಮ್ಮ ಅಷ್ಟೊಂದು ದುಡ್ಡು ಇರೋದಕ್ಕೆ ಅವಳು ಅಷ್ಟೊಂದು ಧೈರ್ಯವಾಗಿ ಕರ್ಕೊಂಡು ಹೋಗಿದ್ದು. ಇಲ್ಲ ಅಂದಿದ್ರೆ ಅಯ್ಯೋ ಮದುವೆ ಆಗೋ ಹೊಸದಾಗಿ ನಾವು ಯಾಕಪ್ಪ ಹಿಂಗೆ ಕರ್ಕೊಂಡು ಯಾಕೆ ಹಿಂಗೆ ಹೋಗ್ಬೇಕು ಏನು ಎತ್ತ ಅಂತ ಸ್ವಲ್ಪ ಯೋಚನೆ ಮಾಡೋರು. ಅವಳು ಅಷ್ಟೊಂದು ಧೈರ್ಯವಾಗಿ ಹೋದ್ಲು ಅಂತಂದರೆ, ಅಷ್ಟೊಂದು ಧೈರ್ಯವಾಗಿ ಹೋಗ್ಯಾಳೆ ಅಂತಂದರೆ ಅವಳು ಚೆನ್ನಾಗಿ ದುಡ್ಡು ಇಟ್ಕೊಂಡಿರೋದಕ್ಕೆ ಹಂಗೆ ಹೋಗಿರೋದು. ಇಲ್ಲ ಅಂದಿದ್ರೆ ಕಾಲು ತೆಗೆದು ಹೋಗೋಕ್ಕೆ ಹಿಂದೆ ಮುಂದೆ ನೋಡೋರು ಯಾರಾದ್ರೂ. ಅವನು ಹೋದ್ರೆ ಯಾಕೆ ಬೇಕಪ್ಪ, ಇಲ್ಲ ಸಮಸಪ್ಪ, ಆಮೇಲೆ ಏನಾದರೂ ಯಾಕೆ ಬೇಕು ಅಂತ ಸ್ವಲ್ಪ ಯೋಚನೆ ಮಾಡೋರು. ಆದರೆ ಅವಳು ಯೋಚನೆ ಮಾಡ್ದಂಗೆ ಹಂಗೆ ಧೈರ್ಯವಾಗಿ ಹೋದ್ಲು ಅಂದರೆ ದುಡ್ಡು ಇರೋದಕ್ಕೆ ಕಣಮ್ಮ ಅವಳು ಹೋಗಿರೋದು. ದುಡ್ಡಿಲ್ಲ ಅಂದಿದ್ರೆ ಯಾರೂ ಹೋಗ್ತಿರ್ಲಿಲ್ಲ. ಕಾಲು ತೆಗ್ದು ಮನೆ ಬಿಟ್ಟು ದುಡ್ಡು ಮಸ್ತಾಗಿ ಇಟ್ಕೊಂಡವಳು. ಹಂಗಾದ್ರೆ ನೋಡಪ್ಪ ಹೆಂಗೆ ಈಗ ಕೊಡ್ಬೇಕಪ್ಪ, ಮನೆ ಯಜಮಾನ್ರು ಇದ್ದಾಗೆ ಕೊಡ್ದಂಗೆ ಎಲ್ಲ ನೋಡಿ ಹೆಂಗೆ ಇದು ಮಾಡ್ತಾ ಇದ್ದಾಳೆ ಅವಳು. ಪಾಪ ಅತ್ತ, ನಾವು ಎಷ್ಟು ಹೇಳಿದ್ರೆ ಅವಳು ಅರ್ಥ ಮಾಡ್ಕೊಂಬಿಲ್ದಳಗೆ. ಅವಳಿಗೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ನಮ್ಮ ಅತ್ತೆ ಮತ್ತೆ ಕೇಳಬೇಕಾಗಿತ್ತು. ನಾನೆಲ್ಲ ಇವ್ರ ಜೊತೆ ಚೆನ್ನಾಗಿರ್ಬೇಕಾಗಿತ್ತು. ನಮ್ಮ ಭಾವ ನಮ್ಮ ಅತ್ತಿಗೆ ಇವರೆಲ್ಲ ನಮ್ಮ ಜೊತೆಗಿದ್ರೆ ನಮಗೇನೋ ಒಂಥರ ಸಪೋರ್ಟ್ವಾಗಿರ್ತಾರೆ, ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಅವಳಿಗೆ ಗೊತ್ತಾಗುತ್ತೆ. ಒಂದಲ್ಲ ಒಂದಿನ ಅವಳೇ ಪಶ್ಚಾತ್ತಾಪ ಪಡ್ತಾಳೆ ಬಿಡು. ಅರ್ಥ ಮಾಡ್ಕೊಂಬರ್ಗಾದ್ರೆ ಹೇಳ್ಬೋದಪ್ಪ. ಅರ್ಥ ಮಾಡ್ಕೊಂಬಿಲ್ದಾರ್ಗೆ ಯಾಕೆ ಹೇಳೋಕ್ಕಾಗುತ್ತೆ ಹೇಳು? ಅವಳದು ಬೋಲ್ ಜಂಬ ಐತೆ ಪಾಪ. ಇಷ್ಟರಾಗೆ ಇಳಿಸ್ತೀನಿ, ನಾನೇ ಇಳಿಸೋದು ಪಾಪ, ನಾನು ಇಳಿಸ್ತೀನಿ ನೋಡು. ಇಷ್ಟರಾಗಿ ಅವಳು ಜಂಬನೆಲ್ಲ ಇಳಿಸ್ಬಿಡ್ತೀನಿ ನಾನು. ಏನೋ ತಿಳ್ಕೊಬಿಟ್ಟವಳು. ಏನೋ ಬಿಡು 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 ಅಂತ ಸುಮ್ಮನಾದಂಗೆಲ್ಲ ಯಾಕೋ ಜಾಸ್ತಿ ಆಗ್ತೈತೆ ಅವಳು. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.